ಆರಂಭ ಆದಂತಹ ಯುದ್ಧ ಇಷ್ಟು ವರ್ಷಗಳ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ರಷ್ಯಾ ವರ್ಸಸ್ ಉಕ್ರೇನ್ ಮಧ್ಯೆ ನಿಲ್ಲುತ್ತಾ ಯುದ್ಧ ಎರಡು ದೇಶಗಳ ಜೊತೆ ಟ್ರಂಪ್ ಮಾತುಕತೆಯನ್ನ ಮಾಡಿದ್ದಾರೆ ಆ ಮಾತುಕತೆ ಯಶಸ್ವಿಯಾಗಿದೆಯಾ ಯಶಸ್ವಿ ಆಗುವಂತಹ ನಿಟ್ಟಿನಲ್ಲಿ ಈಗ ಟ್ರಂಪ್ ಅವರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಂದು ಕಡೆ ಈಗಾಗಲೇ ರಷ್ಯಾ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ ಇದೀಗ ನಿನ್ನೆ ಕೂಡ ಝೆಲೆನ್ಸ್ಕಿ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ಆದರೆ ರಷ್ಯಾ ಅಧ್ಯಕ್ಷರ ಜೊತೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಒಪ್ಪಂದ ಆಗಿಲ್ಲ ಅನ್ನೋದನ್ನ ಈಗಾಗಲೇ ರಷ್ಯಾ ಅಧ್ಯಕ್ಷರೇ ಹೇಳ್ಕೊಂಡಿದ್ದಾರೆ ನಿನ್ನೆ ಶ್ವೇತಭವನದಲ್ಲಿ ಝೆಲೆನ್ಸ್ಕಿ ಜೊತೆ ಟ್ರಂಪ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅವರೇ ಹೇಳ್ಕೊಂಡಿರುವ ಹಾಗೆ ತ್ರಿಪಕ್ಷೀಯ ಮಾತುಕತೆಗೆ ಇದೀಗ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್ ಮಾತಿಗೆ ಓಕೆ ಅಂತ ಹೇಳಿದ್ದಾರೆ ಪುಟಿನ್ ಹಾಗೇನೆ ಝೆಲೆನ್ಸ್ಕಿ ಹಾಗಾಗಿ ಇಷ್ಟು ವರ್ಷಗಳ ಕಾಲ ನಡೆದಿರುವಂತಹ ಒಂದು ಯುದ್ಧ ಅಂತ್ಯ ಆಗತ್ತಾ ಎಲ್ಲರೂ ಕೂಡ ಬಯಸ್ತಾ ಇರೋದು ಒಂದೇ ಇಲ್ಲಿ ಯುದ್ಧ ಅಂತ್ಯ ಆಗಬೇಕು ಶಾಂತಿ ನೆಲೆಸ್ಕೊಳ್ಬೇಕು ಅಂತ ಹೇಳಿ ಯಾಕಂದ್ರೆ ಇದರಿಂದಾಗಿ ಸಾಕಷ್ಟು ರೀತಿಯಾದಂತಹ ಎಲ್ಲಾ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದೀಗ ಅಮೆರಿಕ ಅಧ್ಯಕ್ಷರು ಈ ಒಂದು ಮಾತುಕತೆಯನ್ನ ಮಾಡಿದ್ದಾರೆ ತ್ರಿಪಕ್ಷೀಯ ಮಾತುಕತೆಗೂ ಕೂಡ ಇದೀಗ ದಿನಾಂಕ ನಿಗದಿಯಾಗಿಲ್ಲ ಸಮಯ ನಿಗದಿ ಅಂದ್ರೆ ಸ್ಥಳ ನಿಗದಿಯಾಗಿಲ್ಲ ಆ ಒಂದು ಸಮಯ ಹಾಗೇನೆ ಆ ಒಂದು ಸ್ಥಳ ನಿಗದಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮತ್ತೆ ಈಗಾಗಲೇ ನಾವು ನೋಡ್ತಾ ಇದ್ವಿ ಆಲ್ಮೋಸ್ಟ್ 4 ವರ್ಷಗಳಂತಾನೆ ನಾವು ಹೇಳಬೇಕಾಗುತ್ತೆ 2022ರಿಂದ ಆರಂಭ ಆದಂತಹ ಈ ಒಂದು ಯುದ್ಧ ಇದೀಗ ಅಟ್ಲೀಸ್ಟ್ ಒಂದು ಕೊನೆಗೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇಷ್ಟು ವರ್ಷಗಳಲ್ಲಿ ಏನೇ ಮಾತುಕತೆಗಳಾದರೂ ಎಷ್ಟೇ ರೀತಿಯಾದಂತಹ ಒಂದು ಒಪ್ಪಂದಗಳ ವಿಚಾರಗಳು ಬಂದರೂ ಕೂಡ ಒಪ್ಕೊಳ್ತಾ ಇರಲಿಲ್ಲ ಇದೀಗ ಈ ಒಂದು ಮಾತುಕತೆ ಟ್ರಂಪ್ ಅವರು ಯಾವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಇಬ್ಬರ ಮಧ್ಯೆ ಸಂಧಾನ ಮಾಡಿರುವಂತಹ ಸಾಧ್ಯತೆ ನವಿತಾ ಗ್ಲೋಬಲ್ ಕಾಂಪ್ಲೆಕ್ಸಿಟಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ರಷ್ಯಾ ಉಕ್ರೇನ್ ಯುದ್ಧವೇ ಸಾಕ್ಷಿ ಶುರುವಾದಾಗ ಉಕ್ರೇನ್ ಅನ್ನ ಹೊಸಕಾಕ್ಬಿಡುತ್ತೆ ಒಂದು ವಾರ 15 ದಿವಸದಲ್ಲಿ 15 ದಿವಸನೂ ಬೇಕಾಗಿಲ್ಲ ರಷ್ಯಾಗೆ ಯಾಕಂದ್ರೆ ವಿಶ್ವದ ಹಲವಾರು ರಾಷ್ಟ್ರಗಳಿಗೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಅಲ್ಲಿ ಮುಂದಾಳತ್ವವನ್ನು ವಹಿಸಿರುವಂಥ ಅಮೆರಿಕ ಜೊತೆ ಸರಿಸಮನಾಗಿ ನಿಂತಿರುವಂತಹ ರಾಷ್ಟ್ರ ರಷ್ಯಾ ಸೊ ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇದೆ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಆದರೆ ಅಂಥದ್ದೊಂದು ರಷ್ಯಾ ಇಷ್ಟು ತಿರುಕಾಡ್ತಾ ಇದೆ 3-4 ವರ್ಷಗಳಿಂದ ಅಂತ ಸ್ವತಃ ರಷ್ಯಾಕ್ಕೆ ಇದರ ಒಂದು ಅಂದಾಜು ಇರಲಿಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ವಿಶ್ವಕ್ಕೆ ಅರಿವಾಗಿದೆ ಯಾವ ಒಂದು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನವನ್ನು ಕಬ್ಜಾ ಮಾಡಬೇಕು ಅಂತ ಭಾರತದಲ್ಲಿ ಮಾತನಾಡ್ತಾರಲ್ಲ BJP ಪರವಾಗಿರ್ಬೋದು ಅಥವಾ BJP ವಿರುದ್ಧವಾಗಿರೋರು ಯಾರೇ ಆಗಿರ್ಬೋದು ತುಂಬ ಏನು ಅನ್ಪ್ರೆಸಿಡೆಂಟ್ ಆಗಿ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರಲ್ಲ ಅಂಥವರೆಲ್ಲರಿಗೂ ಕೂಡ ಈ ಒಂದು ಯುದ್ಧ ಅತ್ಯಂತ ದೊಡ್ಡ ಉದಾಹರಣೆ ಯಾವ ರೀತಿ ಕಾಂಪ್ಲೆಕ್ಸಿಟಿ ಇದೆ ಅಂತ ಸೊ ಎರಡು ರಾಷ್ಟ್ರಗಳು ಅಥವಾ ಉಭಯ ರಾಷ್ಟ್ರಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಮೂರನೇ ಮತ್ಯಾವುದೋ ರಾಷ್ಟ್ರ ತನ್ನದೇ ಆದಂಥ ಲಾಭದ ಲೆಕ್ಕಾಚಾರದಲ್ಲಿರುತ್ತೆ ಅದು ಪ್ರತಿಯೊಂದು ಯುದ್ಧದ ಸಂದರ್ಭದಲ್ಲೂ ಕೂಡ ಆಗಿದೆ ಇಲ್ಲಿ ಆಗ್ತಾ ಇರುವಂಥದ್ದು ಕೂಡ ಇದೆ ಸೊ ಇಲ್ಲಿ ಅಮೆರಿಕ ಪ್ರತಿಷ್ಠೆಯೋ ರಷ್ಯಾ ಪ್ರತಿಷ್ಠೆಯೋ ಅಥವಾ ಚೀನಾದ ಪ್ರತಿಷ್ಠೆಯೋ ಈ ರೀತಿ 10 ಆಯಾಮಗಳನ್ನು ನಡೀತಾ ಇರೋ ಕಾರಣಕ್ಕೆ 3-4 ವರ್ಷ ತಳ್ಕೊಂಡು ಬಂದಿದ್ದು ಇವತ್ತು ಈ ಒಂದು ಯುದ್ಧದಿಂದ ಗ್ಲೋಬಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಯಾವ ಈ ಟ್ಯಾರಿಫ್ ಶುರುವಾಗಿರೋದ್ರಿಂದ ಎಗೇನ್ ಅಮೆರಿಕ ತನ್ನ ಸ್ವಾರ್ಥ ಹಿತಾಸಕ್ತಿ ತನ್ನ ಏನು ಐತಿಹಾಸಿಕ ಲೆಕ್ಕಾಚಾರಗಳೇನಿದೆ ಅದೆಲ್ಲವನ್ನು ಇಟ್ಕೊಂಡು ತಾನು ಉಳಿಬೇಕು ಡಿಡಾಲರೈಸ್ ಆಗಿಬಿಟ್ರೆ ಕಷ್ಟ ಸೊ ರಷ್ಯಾ ಮುಗಿಬೇಕು ಎಲ್ಲ ಲೆಕ್ಕಾಚಾರಕ್ಕೆ ಅದು ಕೂಡ ಟ್ಯಾರಿಫನ್ನು ಮಾಡ್ತಾ ಇದೆ ಬಟ್ ಮೂಲ ಕಾಣಿಸ್ತಾ ಇರುವಂಥದ್ದು ರಷ್ಯಾ ಉಕ್ರೇನ್ ವಾರದಲ್ಲಿ ಭಾರತ ಇವತ್ತು ಒದ್ದಾಡ್ತಾ ಇರುವಂಥದ್ದು ಅಂದರೆ ಇನ್ ಟರ್ಮ್ಸ್ ಆಫ್ ಟ್ಯಾರಿಫ್ ವಾರಲ್ಲಿ ಅಮೆರಿಕವನ್ನು ಮ್ಯಾನೇಜ್ ಮಾಡಬೇಕು ರಷ್ಯಾವನ್ನು ಮ್ಯಾನೇಜ್ ಮಾಡಬೇಕು ಇದೇ ಯುದ್ಧದ ಹಿನ್ನೆಲೆ ಅಲ್ಲೂ ಕೂಡ ಕಾಣುತ್ತೆ ಸೊ ಪ್ರತಿಯೊಂದು ದೇಶಗಳಿಗೂ ಕೂಡ ಇದು ಗ್ಲೋಬಲ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಇದು ರಷ್ಯಾ ಮತ್ತು ಉಕ್ರೇನ್ ಇಬ್ಬರ ನಡುವಿನ ಯುದ್ಧ ಅಲ್ಲ ಇಡೀ ವಿಶ್ವವನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಬೇಕಾಗುತ್ತೆ ಅಂತ ಅಟ್ ದ ಸೇಮ್ ಟೈಮ್ ಟ್ರಂಪ್ಗೆ ನೋಬೆಲ್ ಹುಚ್ಚಿದೆ ಸೊ ಹಂಗಾಗಿ ಅವರು ಏನು ಶಾಂತಿ ಪಾರತೋಷಕದ ಹಿಂದೆ ಬಿದ್ದಿರೋದ್ರಿಂದ ಹೇಗಾದರೂ ಮಾಡಿ ಇದು ಒಂದು ನಾನೇ ಮಾಡಿಬಿಟ್ಟೆ ಅಂತ ತುಂಬ ತರಾತುರಿಯಲ್ಲಿದ್ದಾರೆ ವೆರಾಸ್ ನಿಮಗೆ ಪುಟಿನ್ ಅಂತ ಅವ್ರನ್ನ ನೋಡಿದಂತೆ ತುಂಬ ಕೋಲ್ಡ್ ಬ್ಲಡೆಡ್ ರೆಸ್ಪಾನ್ಸ್ ಅವರ ಮುಖದಲ್ಲಿ ಯಾವ ಭಾವನೆಗಳು ಕೂಡ ಕಾಣಲ್ಲ ವೆರಾಸ್ ನೀವು ಟ್ರಂಪ್ ಏನು ಮಾಡ್ಬೋದು ತುಂಬ ಹುಚ್ಚಾಟಗಳು ನಾಳೆ ಇನ್ನೊಂದು ಮಾಡ್ತಾರೆ ಅದನ್ನು ಮಾಡ್ತಾರೆ ಸಂಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಅಥವಾ ಸರ್ಪ್ರೈಸನ್ನು ಕೂಡ ಅಸೆಸ್ ಮಾಡ್ಬೋದು ಟ್ರಂಪ್ ಹುಚ್ಚಾಟಗಳಲ್ಲಿ ವೆರಾಸ್ ನೀವು ಪುಟಿನಲ್ಲೇ ಆ ರೀತಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ಒಪ್ಪಂದದ ವೇದಿಕೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ನಾಳೆ ಅಕಸ್ಮಾತ್ ಒಪ್ಪಂದ ಆಗಿ ಕದನ ವಿರಾಮ ಅಲ್ಲ ಪೂರ್ತಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ಪ್ಲಾನು ಅಂತ ಟ್ರಂಪ್ ಹೇಳ್ತಾ ಇದ್ರು ಕೂಡ ವಿರಾಮ ಆದಮೇಲೆ ಅಟ್ಯಾಕ್ ಮಾಡಿದ್ರೆ ಪ್ರೊಟೆಕ್ಷನ್ಗೆ ಬರಬೇಕು ಅಂತ ಉಕ್ರೇನ್ ಕೇಳ್ತಾ ಇದೆ ಅಟ್ ದ ಸೇಮ್ ಟೈಮ್ ನ್ಯಾಟೋ ಪ್ರೊಟೆಕ್ಷನ್ ಕಂಟಿನ್ಯೂ ಆಗಬಾರ್ದು ಇನ್ಮೇಲೆ ಅಕಸ್ಮಾತ್ ಯುದ್ಧ ಆದರೆ ಅದು ಬೇರೆ ಚಿತ್ರಣ ಆಗುತ್ತೆ ಸದ್ಯ ನ್ಯಾಟೋ ಪ್ರೊಟೆಕ್ಷನ್ ಬರಬಾರ್ದು ಅದ್ರ ಮೂಲಕ ಇವರು ಉಕ್ರೇನ್ ಅವ್ರು ಮತ್ತೆ ಕಿರಿಕಿರಿ ಮಾಡುವಂಥದ್ದು ಇದೆಲ್ಲ ಇರಬಾರ್ದು ಸೊ ಅಮೆರಿಕ ಹಿತಾಸಕ್ತಿಗಳು ಅಮೆರಿಕ ಬೆನ್ನೆಲುಬು ಸ್ವಲ್ಪ ಕಡಿಮೆ ಆಗಬೇಕು ಅಂತ ವೆರಾಸ್ ಅಮೆರಿಕ ಕೂಡ ಅದರದೇ ಆದಂಥ ಹಿತಾಸಕ್ತಿಗಳ ಲೆಕ್ಕಾಚಾರದಲ್ಲಿದೆ ಆದರೆ ಈ ಒಪ್ಪಂದಗಳು ಫೈನಲ್ ಆಗಿ ಉಕ್ರೇನ್ ಯಾವ ರೀತಿ ಮಂಡಿಯೂರುತ್ತೆ ಅವತ್ತು ವಾರ್ನಿಂಗ್ ಮಾಡಿದರು ಕಳೆದ ಒಂದು 6-7 ತಿಂಗಳ ಹಿಂದೆ ಆದಂಥ ಭೇಟಿಯಲ್ಲಿ 3 ಜನ ಕೂತ್ಕೊಂಡು ಡಿವ್ಯಾನ್ಸ್ ಇರ್ಬೋದು ಎಲ್ಲ ಸೊ ಇಲ್ಲಿ ರಷ್ಯಾ ಜೊತೆ ಏನು ಫಲಪ್ರದ ಆಗಿಲ್ಲ ಅಥವಾ ಒಳಗಡೆ ಏನಾಗಿದೆ ಗೊತ್ತಾಗಿಲ್ಲ ಸಂಪೂರ್ಣವಾಗಿ ಉಕ್ರೇನ್ ಎಷ್ಟರ ಮಟ್ಟಿಗೆ ತಗ್ಗಿಸ್ತಾರೆ ಕುಗ್ಗಿಸ್ತಾರೆ ಅನ್ನೋದ್ರ ಮೇಲೆ ಈ ಯುದ್ಧ ವಿರಾಮ ಆಗುತ್ತಾ ಅಥವಾ ಯುದ್ಧ ಮುಂದುವರಿತಾ ಅನ್ನೋದು ಭವಿಷ್ಯದ ಲೆಕ್ಕಾಚಾರಗಳಲ್ಲಿದೆ ಎಸ್ ಪಟೇಲ್ ಈಗ ನಾವು ಗಮನಿಸಿದ್ವಿ ಅಂದ್ರೆ ಹಿತಾಸಕ್ತಿ ಅಂತೂ ಇಲ್ಲಿ ಟ್ರಂಪ್ ಅದ ಕಾಣಿಸ್ತಾ ಇದೆ ಪ್ರತಿ ಬಾರಿ ಕೂಡ ನಮ್ಮ ವಿಚಾರದಲ್ಲೂ ಕೂಡ ಅಂತಹದ್ದೇ ಒಂದು ಕೆಲಸವನ್ನ ಮಾಡಿದ್ರು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ನಾನೇ ನಿಲ್ಲಿಸಿದ್ದು ಅನ್ನುವಂಥದ್ದು ಇಂತಹ ಸಂದರ್ಭದಲ್ಲಿ ರಷ್ಯಾಗೂ ಕೂಡ ಇದೀಗ ಅನಿವಾರ್ಯನಾ ಹೇಗೆ ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ನಿಮಗೆ ಯುದ್ಧವೇ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ ನಿಮಗೆ ಯುದ್ಧ
ದಾಯಿಗಳು ಯುದ್ಧ ಬಗ್ಗೆ ಹೇಳ್ತಾರೆ, ಆದರೆ ಅದರ ಪರಿಣಾಮ ಇದೆಯಲ್ಲ ಯಾವ ದೇಶಗಳು ಕೂಡ ತಡ್ಕೊಳ್ಳೋಕ್ಕಾಗಲ್ಲ. ಇವತ್ತು ಅಮೇರಿಕಾ 21ನೇ ಶತಮಾನದಲ್ಲಿ ಅಮೇರಿಕ ವಿರುದ್ಧ ಯಾವತ್ತೂ ಮಾತಾಡ್ತಾರೆ. ಇದೇ ಅಮೇರಿಕ ಯುದ್ಧದಾಯಿ ಅಮೇರಿಕ, ಇರಾಕ್ ಇರಾನ್ ವಾರ್ ಮಾಡಿಸಿದಾರು ಇದೇ ಅಮೇರಿಕ. ಅಫ್ಘಾನಿಸ್ತಾನ ಅಲ್ಲಿ ಬಂಡುಕೋರನ್ನು ಬಿಟ್ಟು ಅಲ್ಲಿ ಆಂತರಿಕ ಕದನಕ್ಕೆ ಕಾರಣ ಆದರು ಇದೇ ಅಮೇರಿಕ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕದನಕ್ಕೆ ಯಾರು ಕಾರಣ? ಇದೇ ಅಮೇರಿಕ. ಅಮೇರಿಕಕ್ಕೆ ಅಂದರೆ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡೋದೇ ಅದೊಂದು ಉದ್ದೇಶ. ಅದು ಅವರಿಗೆ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಅದೊಂಥರ ಮದುವೆ ಹೇಳ್ದಂಗೆ ಚೂಟೋದು ಮತ್ತು ತೂಗೋ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಇವತ್ತು ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ವಿಶ್ವದ ವ್ಯವಸ್ಥೆಯಲ್ಲಿ ಬದಲಾಗಿರ್ತಕ್ಕಂಥದ್ದು. ನಿಮಗೆ ಇವತ್ತು ಸೂಪರ್ ಪವರ್ ಕಂಟ್ರೀಸ್ಗಳು ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಅಮೇರಿಕವನ್ನು ಇವತ್ತು ಸಣ್ಣ ಇರಾಕ್ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದೆ, ಹೂ ಆರ್ ಯು ಅಂತೇಳಿ. ಇದೇ ಅಮೇರಿಕವನ್ನು ಒಂದು ಕಾಲದಲ್ಲಿ ಚೈನಾ ಎದುರ್ತಾ ಇತ್ತು. ಕಳೆದ 30 ವರ್ಷಗಳು ಚೈನಾ ಬ್ಲೋ ಅಪ್ ಆಗಿರ್ತಕ್ಕಂಥ. ಚೈನಾ ಕೂಡ ಅಮೇರಿಕವನ್ನು ಪ್ರಶ್ನೆ ಮಾಡುತ್ತೆ. ರಷ್ಯಾ ಕೂಡ ಪ್ರಶ್ನೆ ಮಾಡುತ್ತೆ. ಜಗತ್ತಿನ ಬಹುತೇಕ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಅಮೇರಿಕರಿಗೆ ಹೂ ಆರ್ ಯು ಅಂತ ಪ್ರಶ್ನೆಯನ್ನು ಮಾಡ್ತಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಕರ್ಸ್ಕೊಳ್ತಕ್ಕಂಥ ಅಮೇರಿಕದ ಅಸ್ತಿತ್ವ ಕೂಡ ಇದರಲ್ಲಿ ಅಡಗಿರ್ತಕ್ಕಂಥ. ಇದೇ ಕಾರಣಕ್ಕೆ ಅವರು ಪದೇ ಪದೇ ನೋಡಿ ಇಸ್ರೇಲ್ ಮತ್ತು ಇರಾನ್ ವಾರ್ಗೆ ಪ್ರೇರೇಪಣೆ ಮಾಡಿದ್ರು, ಒಂದಷ್ಟು ಮೆಟೀರಿಯಲ್ಸ್ ಸಪ್ಲೈ ಮಾಡಿದ್ರು. ಇದೇ ಟ್ರಂಪು ನಾನು ಯುದ್ಧವನ್ನು ನಿಲ್ಲಿಸ್ತೆ ಅಂತ ಹೇಳಿದರು. ಇದೇ ಭಾರತದಿಂದ ಅನೇಕ ಲಾಭಗಳು ನೀಡಿರುವಂಥದ್ದು. ಇವತ್ತು ಅಮೇರಿಕದಲ್ಲಿ ಬಹುತೇಕ ಶೇಕಡ ಅದರ GDP ಶೇಕಡ 9ರಿಂದ 10% ಇರ್ತಕ್ಕಂಥದ್ದು ಭಾರತೀಯರಿಂದ ಇರ್ತಕ್ಕಂಥದ್ದು. ಇದೇ ನಮ್ಮ ಪರವಾಗಿದ್ದಂಗೆ ಇದ್ದರು. ಜೊತೆಗೆ ಒಂದು ಕಡೆ ಪಾಕಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟು ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದರು. ಅಲ್ಲಿರ್ತಕ್ಕಂಥ ಸೇನಾ ಮುಖ್ಯಸ್ಥನ ಕರೆದು ಅವರಿಗೆ ಔತಣಕೂಟವನ್ನು ಕೊಟ್ಟರು. ಒಟ್ಟಾರೆ ಯುದ್ಧದಾಯಿ ಅಮೇರಿಕಾಗೆ ಇದೀಗ ಜಗತ್ತಿನ ದೊಡ್ಡಣ್ಣ ಅನಿಸ್ಕೊಂಡಿರ್ತಕ್ಕಂಥ ಅಮೇರಿಕಕ್ಕೆ ತನ್ನ ಅಸ್ತಿತ್ವದ ಪ್ರಶ್ನೆ ಎದುರ್ತಕ್ಕಂಥದ್ದು. ಸಣ್ಣ ಸಣ್ಣ ರಾಷ್ಟ್ರಗಳು ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಅಮೇರಿಕ ಎಲ್ಲದಕ್ಕೂ ಕೂಡ ನಾನು ಮಧ್ಯಸ್ಥಿಕೆ ವಹಿಸುವ ಮುಖಾಂತರ ನಾನು ದೊಡ್ಡ ಅಣ್ಣ ಅನ್ನೋದೊಂದು ತೋರಿಸ್ಕೊಳ್ತಿರುವಂಥದ್ದು. ನಿಮಗೆ ರಷ್ಯಾ ಯಾವಾಗ ತಿರುಗೇಟನ್ನು ಕೊಡ್ತು, ರಷ್ಯಾ ಮತ್ತು ಭಾರತದ ಆಯಿಲ್ ಪರ್ಚೇಸಿಂಗು ವ್ಯಾಪಾರ ವಹಿವಾಟಿಗೆಲ್ಲ ಒಂದು ಕಡೆ ಅಮೇರಿಕಾಗೆಲ್ಲ ಇನ್ನಿಲ್ಲದ ಸಿಟ್ಟು ಬಂದು ನಮಗೆ ಟ್ಯಾರಿಫನ್ನು ಜಾಸ್ತಿ ಮಾಡಿದ್ರು. ಆದರೂ ಕೂಡ ಭಾರತ ಕೇರ್ ಮಾಡಲಿಲ್ಲ, ರಷ್ಯಾ ಕೂಡ ಕೇರ್ ಮಾಡಲಿಲ್ಲ. ನಾವು ಇವತ್ತು ಕೂಡ ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದ್ದೀವಿ. ಇದು ಒಂದು ಭಾಗ. ಮತ್ತೊಂದು ಕಡೆ ನೀವು ಎಲ್ಲರೂ ಹೇಳ್ಬೋದು, ಭಾಳಷ್ಟು ಜನರಿಗೆ ಶೇಕಡ 50% ಟ್ಯಾರಿಫ್ ಹಾಕಿರ್ತಕ್ಕಂಥ ಭಾರತ ದೇಶನೇನು ಮುಳುಗೆ ಹೋಯ್ತು ಅಂತೇಳಿ. ಆದರೆ ಅಮೇರಿಕಕ್ಕೆ ಕೂಡ ಇದು ದೊಡ್ಡ ಹೊಡೆತ ಕೊಡುತ್ತೆ. ಯಾಕಂದರೆ ವ್ಯಾಪಾರ ವಹಿವಾಟು ಅಮೇರಿಕ ತನ್ನ ಲಾಭವನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಅಮೇರಿಕ ಕೂಡ ಇದು ಆರ್ಥಿಕವಾಗಿ ದೊಡ್ಡ ಹೊಡೆತ ಆಗುವಂಥದ್ದು. ಇದು ಪ್ರತಿಷ್ಠೆಗಾಗಿ ಇವತ್ತು ಟ್ರಂಪ್ ನಮ್ಮ ಮೇಲೆ ಟ್ಯಾರಿಫನ್ನು ಏರಿರ್ಬೋದು. ಆದರೆ ಅದರ ಹಿಂದಿನ ಪರಿಣಾಮ ಇದೆಯಲ್ಲ, ಅಲ್ಲಿನ ಅಮೇರಿಕನರು ಒಪ್ಪಲ್ಲ. ಪ್ರತಿದಿನ 1300ರಿಂದ 1400 ಕಡೆಗಳಲ್ಲಿ ಟ್ರಂಪ್ ವಿರುದ್ಧ ಇವತ್ತು ಪ್ರತಿಭಟನೆ ಆಗ್ತಿದೆ. ಅಲ್ಲಿನ ಜನರೇ ಬೀದಿಗಿಳಿತಿರ್ತಕ್ಕಂಥದ್ದು. ಅಂದರೆ ಅಮೇರಿಕದ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ನಿಮಗೆ ಪುಟಿನ್ ಅವರಿಗೆ ಡೋಂಟ್ ಕೇರ್ ಅಂದಿದ್ರು. ಆನ್ ರಿಕ್ವೆಸ್ಟ್ ಮೇಲೆ ಅಲಾಸ್ಕಾದಲ್ಲಿ ಈಗ ಮೀಟಿಂಗನ್ನು ಮಾಡಿದರು. ಮೀಟಿಂಗ್ ಮಾಡಲು ಒಂದಷ್ಟು ಕಂಡೀಷನ್ ಕೂಡ ಹಾಕಿದ್ರು. ಈಗ ಕ್ರೈಮಿಯಾ 2014ರಲ್ಲೇ ಆ್ಯಕ್ಚುಲಿ ವಾರ್ ಸ್ಟಾರ್ಟ್ ಆಗಿರ್ತಕ್ಕಂಥ ಉಕ್ರೇನ್ ಮೇಲೆ ಕ್ರೈಮಿಯಾವನ್ನು ಯಾವಾಗ ರಷ್ಯಾ ಆಕ್ರಮಣ ಮಾಡ್ತು ಅವತ್ತಿಂದ ಇವತ್ತುವರೆಗೂ ಸುಮಾರು 12 ವರ್ಷ ನಿರಂತರವಾಗಿ ಉಕ್ರೇನ್ ಮೇಲೆ ರಷ್ಯಾ ವಾರ್ ಮಾಡ್ತಿದೆ. ಅವತ್ತು ಕೂಡ ಪ್ರಶ್ನೆ ಮಾಡಿಲ್ಲ. ಆದರೆ ಉಕ್ರೇನ್ದು ಬೈಲಕ್ಕೇನು ಅಂತ ಹೇಳಿದ್ರೆ ನಿಮಗೆ ಐರೋಪ್ಯ ಒಕ್ಕೂಟಗಳು ಅವರ ಬೆಂಬಲ ಇರ್ತಕ್ಕಂಥದ್ದು. ಪಕ್ಕದ ಗ್ರೇಟ್ ಬ್ರಿಟನ್ ಇರ್ತಕ್ಕಂಥದ್ದು, ನಿಮಗೆ ಇಟಲಿ ಇರ್ತಕ್ಕಂಥದ್ದು, ಫ್ರಾನ್ಸ್ ಇರ್ತಕ್ಕಂಥದ್ದು. ಈ ಎಲ್ಲ ದೇಶಗಳ ಬೆಂಬಲದಿಂದ ಇವತ್ತು ಉಕ್ರೇನ್ ಸ್ವಲ್ಪ ಉಸಿರಾಡ್ತಿರ್ತಕ್ಕಂಥದ್ದು. ಮತ್ತೆ ಎಲ್ಲಾದರೂ ಜೆಲೆನ್ಸ್ಕಿಗೆ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಜೆಲೆನ್ಸ್ಕಿ ಕೂಡ ಬುದ್ಧಿವಂತಿಕೆಯನ್ನು ಮಾಡಿದರು. ನಿಮಗೆ ಐರೋಪ್ಯ ಒಕ್ಕೂಟದ ಎಲ್ಲ ನಾಯಕರು ಈ ಸಭೆಯಲ್ಲಿ ಇರಬೇಕು ಅಂತ ಹೇಳಿದ್ರು. ಕಳೆದ ಸಭೆಯಲ್ಲಿ ಏನು ಮಾಡಿದ್ರು, ಒಂದು ಕಡೆ ಡಾಮಿನೇಟ್ ಮಾಡ್ದಂಗೆ ಮಾಡಿ ಇರಿಟೇಟ್ ಮಾಡಿದರು. ಅದಕ್ಕೆ ಒಬ್ಬ ಸಣ್ಣ ರಾಷ್ಟ್ರ ಆದರೂ ಕೂಡ ಅಮೇರಿಕ ದೊಡ್ಡಡೆಗೆ ಯಾವ ರೀತಿ ತಿರುಗೇಟನ್ನು ಕೊಟ್ಟರು, ಆ ತಿರುಗೇಟು ಇಡೀ ಜಗತ್ತಿನಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಯಿತು. ಇದೇ ಕಾರಣಕ್ಕಾಗಿ ಇಲ್ಲೇನಾದರೂ ನಾನು ಕಟ್ಟಾಕೋದು, ಕಂಟ್ರೋಲ್ ಮಾಡೋದು, ಆಯ್ತು ನೀಕೊಂದಷ್ಟು ಒಪ್ಪಂದಕ್ಕೆ ಸೈನ್ ಹಾಕು, ನಾನು ಹೇಳ್ದಂಗೆ ಕೇಳೋ. ಅಮೇರಿಕ ಕೂಡ ಒಂಥರ ಹತ್ತು ಕರೆದು ಔತಣ, ಅವರಿಗೂ ತುಂಬಾ ಅನಿವಾರ್ಯತೆ ಇದೆ. ಏನೇ ದೊಡ್ಡಣ್ಣ ಏನಂತ ಹೇಳ್ಕೊಂಡ್ರು, ಪಟೇಲ್ ಹೇಳಿದಂತೆ ಇನ್ಫ್ಲೇಷನ್ ಎಲ್ಲ ದೊಡ್ಡದಾಗಿರೋದ್ರಿಂದ ಅವರು ಕೂಡ ಅಲ್ಲಿ ರನ್ ಮಾಡೋದು ಸವಾಲುಗಳಿರೋದ್ರಿಂದ ಈಗ ಇದು ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರೆ, ಈಗ ನೀವು ತಾಲಿಬಾನಲ್ಲಿ ನಾವು ಎಲ್ಲವನ್ನು ನಿರ್ನಾಮ ಮಾಡಿ ಸಂಪೂರ್ಣವಾಗಿ ಅಫ್ಘಾನಿಸ್ತಾನ ಹೊಸ್ತಾ ಕಟ್ತೀವಿ ಅಂದವರು ಏನಾಯ್ತು, 20 ವರ್ಷ ಆದ್ಮೇಲೆ ಹೊರಗಡೆ ಬರಬೇಕಾಯ್ತು, ಸಾಧ್ಯ ಆಗಲ್ಲ. ಸೊ ಆ ಒಂದು ದೇಶಕ್ಕೂ ಕೂಡ ಹೊರೆ ಆಗುತ್ತೆ. ಈ ನೆಲೆಯಲ್ಲಿ ಅವ್ರಿಗೂ ಅನಿವಾರ್ಯತೆ ಇದೆ. ಒಂದು ವೈಯಕ್ತಿಕ ಅಜೆಂಡಾ ಟ್ರಂಪ್ದು ಮತ್ತು ದೇಶದ ಅಜೆಂಡಾ ಅಮೆರಿಕ ಬೊಕ್ಕಸದ್ದು. ಸೊ ಎರಡೂ ಕಾರಣಗಳಿಂದ ನ್ಯಾಟೋ ಇದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಅವರು ಕೂಡ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ಬೇಗ ಇದಕ್ಕೊಂದು ಪರಿಸಮಾಪ್ತಿ ಆಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಆತುರದಲ್ಲಿ ಅಮೆರಿಕ ಅಫ್ಕೋರ್ಸ್ ಯುದ್ಧ ನಿಲ್ಲಿಸಿದ್ರೆ ಅವರು ನೋಬೆಲ್ ಆದರೂ ಕೊಡಲಿ, ಏನಾದರೂ ಕೊಡಲಿ, ಅದು ಗ್ರೇಟ್.